ಇವತ್ತು ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದ್ದರೂ ಕೂಡ ಒಂದು ವಿದ್ವತ್ತಿನ ಕ್ಷೇತ್ರ ಸ್ವಲ್ಪ ಕುಂಠಿತವಾಗ್ತಾ ಇದೆ. ನೋಡಿ, ಜಲಕ್ಷಾಮ ಬಂದರೆ, ಮಳೆಗಾಲ ಬಂದರೆ ಪುನಃ ನೀರು ಉಕ್ಕುತ್ತೆ. ವಿದ್ಯುತ್ ಏನೋ ಕರೆಂಟ್ ಹೊರಟೋದ್ರೆ ಪುನಃ ಅದು ಬರುತ್ತೆ. ವಾಯು ಮಾಲಿನ್ಯ ನಿವಾರಿಸ್ಕೊಳ್ಬೋದ್ರೆ, ಆದರೆ ವಿದ್ವತ್ತಿನ ಬರಗಾಲ ಬಂದರೆ 100 ವರ್ಷ ಆದರೂ ಪುನಃ ಅದನ್ನು ತುಂಬೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ವಿದ್ವತ್ತಿನ ಕ್ಷೇತ್ರ ಅವಸರ್ಪಿಣಿ ಯುಗ ಆಗಿದೆ. ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಬೆಳಗಿನ ನಮಸ್ಕಾರಗಳಲ್ಲ, ಬೆಳಗಿನ ನಮಸ್ಕಾರಗಳು. ಈ ಸಮಾರಂಭದ ವೈಶಿಷ್ಟ್ಯ ಏನು ಅನ್ನೋದನ್ನು ನಾನು ವಿವರಿಸೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಪ್ರಾರ್ಥನೆ ನಾರಾಯಣ ಸ್ತುತಿಯಿಂದ ಮಾಡಿದರು. ಯಾಕೆ ನಾನು ಆಲೋಚನೆ ಮಾಡಿದೆ, ಇಬ್ಬರು ನಾರಾಯಣಗಳು ಮಾಜಿ ಅಧ್ಯಕ್ಷರಿದ್ದಾರೆ, ಲಕ್ಷ್ಮೀನಾರಾಯಣನೂ ಇದ್ದಾರೆ, ನಮ್ಮ ಪಿ ವಿ ನಾರಾಯಣನೂ ಇದ್ದಾರೆ. ಅವ್ರು ನೋಡಿಕೊಂಡು ಸ್ಫೂರ್ತಿ ಬಂದು ಶ್ರೀಮನ್ ನಾರಾಯಣ ಸ್ತುತಿ ಮಾಡಿದರು. ಸಂತೋಷ. ಆದರೆ ಈ ಕಂಬತಳ್ಳಿ ನಮ್ಮ ಪ್ರಶಸ್ತಿ ಏನಿದೆ, ಅದು ಜೈನ ಸಾಹಿತ್ಯದಲ್ಲಿ ವಿಶೇಷವಾಗಿ ಪರಿಣತಿಯನ್ನು ಹೊಂದಿ ದೀರ್ಘಕಾಲ ಮಹತ್ವದ, ಭಾಳ ತೂಕಬದ್ಧವಾದ, ದೀರ್ಘಕಾಲ ನಿಲ್ಲಬಹುದಾದಂತಹ ಮೌಲಿಕ ಕೃತಿಗಳನ್ನು ರಚಿಸಿ, ಲೇಖನಗಳನ್ನು ರಚಿಸಿ, ಸಂಶೋಧನೆಯನ್ನು ಮಾಡಿ ಕನ್ನಡದ ಅರಿವಿನ ಕ್ಷೇತ್ರವನ್ನು ಯಾರು ವಿಸ್ತರಿಸ್ತಿರ್ತಾರೆ ಅಂಥವರಿಗೆ ಕೊಡೋ ಒಂದು ಪ್ರಶಸ್ತಿ. ಅದರ ಔಚಿತ್ಯವನ್ನು ಅರಿತು ಯಾವುದಾದರೂ ರತ್ನಾಕರ ವರ್ಣಿಯ ಒಂದು ಪ್ರಾರ್ಥನಾ ಪದ್ಯದಿಂದ ಪ್ರಾರಂಭಿಸ್ಬೋದು, ಅಥವಾ ಭರತೇಶವೈಭವದಿಂದ ಪ್ರಾರಂಭಿಸ್ಬೋದು. ಹೀಗಾಗಿ ಮುಂದಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ಈ ಸಂಸ್ಥೆಯ ಅಧ್ಯಕ್ಷರಾದ, ಸ್ವಯಂ ಕನ್ನಡ ಸಾಹಿತ್ಯವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂತಹ ಡಾಕ್ಟರ್ ಬೈರಮಂಗಲ ರಾಮೇಗೌಡ ಅವರು ಕಂಬತ್ತಳ್ಳಿ ಈ ಪ್ರಶಸ್ತಿಯನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಮತ್ತು ಬೇರೆ ಸಂದರ್ಭದಲ್ಲೂ ಕೂಡ ನಮ್ಮ ಹಳೆಗನ್ನಡದ ಯಾವುದಾದರೂ ಒಂದು ಪದ್ಯವನ್ನು, ಮತ್ತು ಇದು ಜೈನ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆದಿಪುರಾಣದಿಂದಲೋ ಭರತೇಶ ವೈಭವದಿಂದಲೋ ಎಂಥ ಬಹಳ ಶ್ರೇಷ್ಠವಾದ ಪದ್ಯಗಳನ್ನು ನಾವು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅವರು ಕೊಟ್ಟಿದ್ದಾರೆ. ಅದರಿಂದ ಪ್ರಾರ್ಥನೆ ಪ್ರಾರಂಭ ಮಾಡ್ಬೋದು ಅಂತ. ಇದು ಆಕ್ಷೇಪ ಅಲ್ಲ, ವಿನಂತಿ, ಸೂಚನೆ. ಇದು ಸೂಕ್ತ ಕಂಡರೆ ತಾವು ಇದನ್ನು ಜಾರಿಗೆ ತರಬೇಕು ಅಂತ ನಾನು ಪ್ರಾರ್ಥಿಸ್ಕೊಳ್ತೀನಿ. ಕಂಬತ್ತಳ್ಳಿಯವರು, ಈ ಕಂಬತ್ತಳ್ಳಿ ಕನ್ನಡದಲ್ಲಿ ಕಂಬದಳ್ಳಿ ಭಾಳ ಪ್ರಸಿದ್ಧವಾದ್ದು. ಕಂಬದಳ್ಳಿ ಅಲ್ಲಿ ಗಂಗರ ಕಾಲದಿಂದ ಕಟ್ಟಿದಂತಹ ಮಹತ್ವದ ದೇವಾಲಯಗಳಿರ್ತಕ್ಕಂತಹ ಯಾತ್ರಾ ಸ್ಥಳವೂ ಹೌದು, ಮತ್ತು ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ದೃಷ್ಟಿಯಿಂದ ವಾಸ್ತು ಶಿಲ್ಪ ಇವುಗಳ ಮಹತ್ವದ ಅತ್ಯಂತ ಪ್ರಾಚೀನವಾದಂಥ ಕ್ಷೇತ್ರ ಕಂಬದಳ್ಳಿ. ಅದು ಧಾರ್ಮಿಕ ಕ್ಷೇತ್ರದಲ್ಲಿ. ಸಾಹಿತ್ಯ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಂಬದಳ್ಳಿ ಪ್ರಕಾಶ್ ಮಾಡ್ತಾ ಇರ್ತಕ್ಕಂಥ ಕೃತಿಗಳು, ಸಾವಿರಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ನಮ್ಮ ಲೇಖಕರ ಸಾಧನೆಯನ್ನು, ಲೇಖಕರ ದೀರ್ಘಕಾಲದ ಅಧ್ಯಯನದ ಫಲಿತವಾದಂಥ ಕೃತಿಗಳನ್ನು ಪ್ರಕಟಿಸುವ ದಿಕ್ಕಿನಲ್ಲಿ ಅವರು ಒಂದು ವಿಶಿಷ್ಟವಾದ ಕೊಡುಗೆಯನ್ನು ನಮಗೆ ಲೇಖಕರಿಗೆ ನೆರವು ಕೊಟ್ಟಿರುವುದು ಮಾತ್ರ ಅಲ್ಲ, ಸಾಹಿತ್ಯವನ್ನು ಪ್ರೀತಿಸುವ, ಓದುವ ಮನಸ್ಸು ಇದೆಯಲ್ಲ, ಆ ಮನಸ್ಸಿಗೆ ಒಂದು ಒಳ್ಳೆಯ ಹಿತವಾದಂಥ ಅಧ್ಯಯನಕ್ಕೆ ಅನುಕೂಲವಾಗ್ತಕ್ಕಂಥ ಕೃತಿಗಳನ್ನು ಪ್ರಕಟಿಸಿ ನಮ್ಮ ಕರ್ನಾಟಕದಲ್ಲಿ ಪ್ರಸಿದ್ಧವಾದಂತಹ ಒಂದು ಪ್ರಕಾಶನ ಸಂಸ್ಥೆಗಳ ಶ್ರೇಣಿಯಲ್ಲಿ ಗಣ್ಯವಾದಂತಹ ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂತಹ ನಮ್ಮ ಪ್ರಕಾಶ್ ಅವರು ಕೂಡ, ಅವರ ಕುಟುಂಬದವರು, ಭಾಳ ಮುಖ್ಯವಾಗಿ ನಮ್ಮ ಕೆ ಜಿ ಪಾರ್ಶ್ವನಾಥ್ ಅವರು. ನಾನು ಕೆ ಜಿ ಪಾರ್ಶ್ವನಾಥ್ ನಮಗೆ, ಯಾಕೆಂದರೆ ನಮಗೆಲ್ಲ ಗ್ರಾಮಗಳು ತೂಕ ಮಾತ್ರ ಗೊತ್ತು, ಕೆ ಜಿ ಅಂತಂದರೆ ಜಾಸ್ತಿ ಅದು ಅಂಥವರು ನೀವು ನಮಗೆ ಒಂದು ಪ್ರಶಸ್ತಿಯನ್ನು ಇಟ್ಟಿರ್ತಕ್ಕಂಥದ್ದು ತುಂಬ ಸಂತೋಷ. ಈ ಪ್ರಶಸ್ತಿಯನ್ನು ಇಡುವುದರ ಜೊತೆಗೆ ಯಾರು ಪ್ರಶಸ್ತಿಯನ್ನು ಕೊಟ್ಟಿರ್ತಾರೋ ಅವರ ಕಣ್ಣೆದುರಿಗೆ ಪ್ರಶಸ್ತಿ ಸ್ವೀಕರಿಸಿದವರು ಯಾರು, ನಾನು ಕೊಟ್ಟಂತಹ ಈ ಹಣದ ಬಡ್ಡಿ ಏನಿದೆ ಅದು ಸದ್ವಿನಿಯೋಗ ಆಗಿದೆಯಾ, ಸಮರ್ಥರಿಗೆ ಇದು ಸಂದಿದೆಯಾ, ಅದನ್ನು ನೋಡುವ ಒಂದು ಸಂತೋಷ ಇದೆಯಲ್ಲ, ಅದು ಕೊಟ್ಟವರಿಗೆ ಮನಸ್ಸಿಗೆ ಬಹಳ ಹಿತ ಉಂಟು ಮಾಡ್ತಕ್ಕಂಥದ್ದು, ನೆಮ್ಮದಿ ಉಂಟು ಮಾಡ್ತಕ್ಕಂಥದ್ದು, ಮತ್ತು ಸ್ಫೂರ್ತಿ ಬಂದು ಇನ್ನೂ ಜಾಸ್ತಿ ಕೊಡೋಣ ಅಂತ ಪ್ರೇರಣೆಯನ್ನು ಬರುವಂಥದ್ದು.
ಅದರಿಂದ ಅಂಥ ಒಂದು ಅವಕಾಶ ನಮ್ಮ ಪಾರ್ಶ್ವನಾಥ್ ಅವರಿಗೆ ಪ್ರಾಪ್ತವಾಗಿದೆ. ಅವರ ತೀರ್ಥರೂಪರಾದಂಥ ಜೀವಣ್ಣ ಅವರು ನನಗೆ ಆತ್ಮೀಯರಾಗಿದ್ದಂಥವರು, ಜೈನ ಸಮಾಜಕ್ಕೆ ಆತ್ಮೀಯರಾಗಿದ್ದು ಅಷ್ಟೇ ಅಲ್ಲ, ಎಲ್ಲ ಸಮಾಜದವರು ಪ್ರೀತಿಗೆ ಪಾತ್ರರಾಗಿದ್ದಂಥವರು ಜೀವಣ್ಣ ಅವರು ಮತ್ತು ಅವರ ಸೌಭಾಗ್ಯವತಿಯಾದ ಪದ್ಮಾವತಮ್ಮನವರು. ಅವ್ರನ್ನ ಹತ್ತಿರದಿಂದ ಬಲ್ಲವನಾದಂತಹ ನಾನು ಅವರ ಹೆಸರಿನಲ್ಲಿ ವಿತರಣೆ ಆಗ್ತಾ ಇರ್ತಕ್ಕಂತಹ ಈ ಒಂದು ದತ್ತಿ ಅದನ್ನು ನೋಡುವ, ಸಂತೋಷ ಪಡುವ ಮತ್ತು ಆ ಸಮಾರಂಭದಲ್ಲಿ ಒಬ್ಬ ಅತಿಥಿಯಾಗಿಯೂ ಭಾಗವಹಿಸುವ ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಾನು ಕೃತಜ್ಞತೆಗಳನ್ನು ದತ್ತಿಯನ್ನು ಸ್ಥಾಪಿಸಿದ ಎಲ್ಲ ಪರಿವಾರಕ್ಕೂ ನನ್ನ ವಂದನೆಗಳನ್ನು ಹೇಳ್ತೇನೆ. ಅವರು ಹೇಳಿದರು ಆಗಲೇ ನಮ್ಮ ಇದು ಪ್ರಕಾಶ್ ತಮ್ಮ ಪ್ರಾರಂಭದ ಪ್ರಾಸ್ತಾವಿಕ ಮಾತುಗಳಲ್ಲಿ ಹೇಳಿದರು, ನಮ್ಮ ಬಂಧುವರ್ಗ ಎಲ್ಲ ಬಂದಿದೆ ಅಂತ. ಬಹಳ ಸಂತೋಷ. ಕುಮಾರವ್ಯಾಸ ತನ್ನ ಭಾರತದಲ್ಲಿ ಗದಗಿನ ಭಾರತ ಇದೆಯಲ್ಲ, ಬಹಳ ಪ್ರಸಿದ್ಧವಾದಂತಹ ಭಾರತ ಕಥಾಮಂಜರಿ, ಅದರಲ್ಲಿ ಒಂದು ಕಡೆ ಹೇಳ್ತಾನೆ, ಬಂಧುಗಳ ದರ್ಶನ ಫಲವಲ ಸಂಸಾರ ತರುವಿಂಗೆ. ಸಂಸಾರ ಅನ್ನೋದು ಒಂದು ವೃಕ್ಷ, ಒಂದು ಮರ ಆದಮೇಲೆ ಫಲ ಕೊಡಬೇಕಲ್ಲ. ಫಲಗಳು ಯಾವುದು? ಆ ಸಂಸಾರ ಎನ್ನುವ ಮರಕ್ಕೆ ಫಲ ಯಾವುದಪ್ಪ ಅಂದರೆ ಬಂಧುಗಳ ದರ್ಶನ. ನಮ್ಮ ಬಂಧುಗಳು, ನೆಂಟರಿಷ್ಟರು ಅವರೆಲ್ಲ ಒಂದು ಕಡೆ ಸೇರಿ ಅವ್ರನ್ನ ನೋಡ್ತಕ್ಕಂಥ ಒಂದು ಸಂತೋಷ, ಅದೇ ನಮ್ಮ ಸಂಸಾರಕ್ಕಿರುವ ಸುಖಗಳಲ್ಲಿ, ಸಂಸಾರಕ್ಕಿರುವ ಸೌಭಾಗ್ಯದಲ್ಲಿ ಅದು ಕೂಡ ಒಂದು ಭಾಗ. ನಿಮಗೆ ಅದು ಕೂಡ ಇವತ್ತು ಪ್ರಾಪ್ತವಾಗಿದೆ. ನನಗೆ ತುಂಬ ಸಂತೋಷ. ಈ ಎರಡನೆಯ ಪ್ರಶಸ್ತಿಯನ್ನು, ಮೊದಲನೇ ಪ್ರಶಸ್ತಿ ನನಗೆ ಕೊಟ್ಟು ನಾನು ಮರೀಲಿಲ್ಲ. ಇನ್ನೇನೋ ಅವನಿಗೆ ಪ್ರಶಸ್ತಿ ಕೊಟ್ಟಿದ್ದಾಯ್ತಲ್ಲ ಅಂತ ಪಾಪ ನಾನು ಮರೀದೆ. ಇಲ್ಲಿಯ BM ಶ್ರೀಕಂಠಯ್ಯ ಪ್ರತಿಷ್ಠಾನದವರು, ಈ ಪ್ರತಿಷ್ಠಾನಕ್ಕೂ ನನಗೂ ಬಹಳ ಸಂಬಂಧ. ನೋಡಿ, ಇಲ್ಲಿ ಫಲಗಳಿವೆ. ಅಲ್ಲಿ ನಮ್ಮ ಚಿರಂಜೀವಿ ಶ್ರೀನಿವಾಸ ರಾಜು, ಮೊದಲನೇ ಫೋಟೋ ಅಲ್ಲಿ ಇವ್ರ ಪಕ್ಕದಲ್ಲಿ, ಸೀತಾರಾಮಯ್ಯನವ್ರ ಪಕ್ಕದಲ್ಲಿ ಇರ್ತಕ್ಕಂಥದ್ದು ಶ್ರೀನಿವಾಸ ರಾಜು ಅಂತ. ಅವನು ಇಲ್ಲಿ ಫಿಲೋಮಿನಾ ಕ್ರೈಸ್ಟ್ ಕಾಲೇಜ್ನಲ್ಲಿ ಕನ್ನಡ ವಿಭಾಗಕ್ಕೆ ಒಂದು ವೈಭವವನ್ನು, ವಿಸ್ತಾರವನ್ನು, ಮಹತ್ವವನ್ನು ತಂದುಕೊಟ್ಟಂಥ ಕೆಲಸ ಮಾಡಿದಂಥವ್ರು. ನನಗೆ ಆ 4 ವರ್ಷ ವಿದ್ಯಾರ್ಥಿಯಾಗಿದ್ದಂಥವರು ನಮ್ಮ ನಾರಾಯಣ್. ಆಮೇಲೆ ಡಿ ಲಿಂಗಯ್ಯ ಇಲ್ಲಿ ಕಾರ್ಯದರ್ಶಿಯಾಗಿದ್ದರು. ಹೇಗೆ ಅಂತಂದರೆ ಹೇಳಬೇಕಿಲ್ಲ, ಹೊಸಬರು ಇದೆ, ನಿಮಗೆ ಗೊತ್ತಿಲ್ಲ. ಡಿ ಲಿಂಗಯ್ಯನವರು ಒಂದು ಸರ್ತಿ ಕಾರ್ಯದರ್ಶಿಯಾಗಿ ಇಲ್ಲಿ ಮಾತಾಡ್ತಾ ಬಿದ್ದು ಸತ್ತೇ ಹೋಗ್ಬಿಟ್ರು. ಡಿ ಲಿಂಗಯ್ಯ ಅವನು ಮಂಡ್ಯ 59ನೇ ಇಸ್ವಿಯಿಂದ ನನ್ನ ವಿದ್ಯಾರ್ಥಿ ಆಗಿದ್ದಂಥವರು. ಆಮೇಲೆ ನನ್ನ ಸಹಪಾಠಿ ಆಗಿದ್ದಂಥ MH ಕೃಷ್ಣಯ್ಯ. ನೋಡಿ, BM ಶ್ರೀಕಂಠಯ್ಯ ಪ್ರತಿಷ್ಠಾನಕ್ಕೆ ಎಷ್ಟು ನನಗೆ ಸಂಬಂಧ ಅಂತಂದರೆ, ನನ್ನ ಈಗ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬೈರಮಂಗಲ ರಮೇಗೌಡ ಅವರೊಂದು ಕೂಡ ನಾನು ವಿದ್ಯಾರ್ಥಿ ಆಗಿದ್ದಂಥವ್ರು. ಹೀಗಾಗಿ ನನಗೆ ಇಲ್ಲಿ ಬಂದರೆ ನನ್ನ ತವ್ರ ಮನೆಗೆ ಬಂದಾಗೆ, ನಮ್ಮ ಮನೆಗೆ ನಾನು ಬಂದ ಹಾಗೆ ಸಂತೋಷ ಆಗುತ್ತೆ. ಅವರು ಹೇಳಿದರು, ನಿಮಗೆ ಕರ್ಕೊಂಬರೋದಕ್ಕೆ ವಾಹನ ಕಳಿಸಿ ಅಂತ. ಏನ್ರಿ, ನನ್ನ ಸಮಾರಂಭಕ್ಕೆ ನಾನು ವಾಹನ ತರಿಸ್ಕೊಂಡು ಬರಬೇಕಾ? ಏನು ಬೇಡ ಅಂತ ನಾನು ಹೇಳಿದ್ದುಂಟಿರಲಿ. ಇವತ್ತು ಈ ಪ್ರಶಸ್ತಿಗೆ ಪಾತ್ರರಾದವ್ರ ಬಗ್ಗೆ ನಾನು ಹೇಳಬೇಕು. ಏಕೆಂದರೆ ಎಲ್ಲವೂ ನನಗೆ ವಹಿಸ್ಬಿಟ್ಟಿದ್ದಾರೆ. ಅವನು ಪರಿಚಯ ಮಾಡಿಕೊಡೋದು ಎಷ್ಟು ಬುದ್ಧಿವಂತ ನೋಡಿ. BM ಶ್ರೀಕಂಠಯ್ಯ ಇನ್ನೊಬ್ಬ ಅತಿಥಿ ಕರೆಸಿದ್ರೆ ಅವರಿಗೆಲ್ಲ ವ್ಯವಸ್ಥೆ ಮಾಡಬೇಕು, ಖರ್ಚಾಗುತ್ತೆ. ಜಾಂಡ್ರು ಇದರಲ್ಲಿ ಈ ಥರನೇ ಸಂಸ್ಥೆಯನ್ನು ಬೆಳೆಸಬೇಕು ಅಂದರೆ ಎಲ್ಲ ರೀತಿಯ ಉಳಿತಾಯ ಮಾಡಬೇಕು. ಇರೋದನ್ನೆಲ್ಲ ಖರ್ಚು ಮಾಡಿ ಉಡಾಯಿಸೋದಲ್ಲ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದರೆ ತ್ಯಾಗ ಬುದ್ಧಿಯಿಂದ, ಸಮರ್ಪಕ ಬುದ್ಧಿಯಿಂದ ಇದನ್ನು ನಾನು ಬೆಳೆಸ್ತೀನಿ, ಇದು ನನ್ನ ಮನೆ, ನನ್ನ ಸಂಸ್ಥೆ ಅನ್ನತಕ್ಕಂಥ ಒಂದು ಆತ್ಮೀಯ ಭಾವದಿಂದ ಅದಕ್ಕೆ ಬೇರು ಬಿಳಲುಗಳಿಗೆ ಗೊಬ್ಬರ ಹಾಕಿ ಲಾಗೌಟ್ ಮಾಡಿ ಒಂದು ಮರ ಬೆಳೆಸ್ತೀವಲ್ಲ, ಹಾಗೆ ಸಂಸ್ಥೆ ಬೆಳೆಸಬೇಕು. ಆ ಕೆಲಸ ನೀವು ಮಾಡ್ತಾ ಇದ್ದೀರಿ, ತುಂಬ ಸಂತೋಷ. ಎರಡನೆಯ ಪ್ರಶಸ್ತಿಯನ್ನು ಇವತ್ತು ಜೀವನರಾವ್ ಅವರ ಹೆಸರಿನಲ್ಲಿಟ್ಟಿರ್ತಕ್ಕ ಪ್ರಶಸ್ತಿಗೆ ಪಾತ್ರರಾಗಿರುತ್ತೆ. ಬನ್ನಿ ಪದ್ಮಪ್ರಸಾದ್, ಇನ್ನೊಬ್ಬ ವಿದ್ವಾಂಸರು, ಅವರನ್ನು ಕೂಡ ನಿಮಗೊಂದು ಕುರ್ಜಿ ಖಾಲಿ ಇಟ್ಟಿದ್ದಾರಪ್ಪ. MA ಜಯಚಂದ್ರ ಅವ್ರ ವಿಶೇಷ ಏನು ಅಂದರೆ, ನೋಡಿ, ನಮ್ಮ ಕನ್ನಡದ ಮಹಾಕವಿಗಳಲ್ಲಿ ಒಬ್ಬರಾದ, 20ನೇ ಶತಮಾನದ ನಮ್ಮ ಹೊಸಗನ್ನಡ ಸಾಹಿತ್ಯಕ್ಕೆ ಒಂದು ವಿಸ್ತಾರ, ವೈಭವ ಎಲ್ಲವನ್ನೂ ತಂದುಕೊಟ್ಟಂತಹ ಮಹಾಕವಿಯಾದ ದ ರಾ ಬೇಂದ್ರೆಯವರು ಅವರಿಗೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಡಾಕ್ಟ್ರೇಟ್ ಕೊಟ್ಟರು. ಆ ಡಾಕ್ಟ್ರೇಟ್ ಕೊಟ್ಟ ಸಂದರ್ಭದಲ್ಲಿ ಇವರು ಉತ್ತರ ಮಾಡುವಾಗ ಹೇಳಿದರು, ಅವರು ನೀವೇನರು ನನಗೆ ಡಾಕ್ಟ್ರೇಟ್ ಕೊಡೋದು? ನಾನು ಹುಟ್ಟುತ್ತಾನೆ ಬೈ ಬರ್ತ್ ನಾನು DR ಬೇಂದ್ರೆ, ಡಾಕ್ಟರ್ ಬೇಂದ್ರೆ, ನನಗಾಗಲೇ ಡಾಕ್ಟರ್ ದೇವರೇ ಕೊಟ್ಬಿಟ್ಟಿದ್ದಾರೆ ಅಂತೇಳಿ DR ಬೇಂದ್ರೆ ಹೇಳಿದರು.
ಅದು ಬಿಟ್ಟರೆ ಎರಡನೇವರು ಅಂದರೆ ನಮ್ಮ ಎ ಜಯಚಂದ್ರ. ಆ ಎ ಈ ಕಡೆ ಆದರೂ ಹಾಕ್ಬೋದು, ಆ ಕಡೆ ಆದರೂ ಹಾಕ್ಬೋದು. ಜಯಚಂದ್ರ ಎ ಆದರೆ ಡಿಗ್ರಿ, ಎ ಜಯಚಂದ್ರ ಆದರೆ ಅವರ ಹೆಸರು. ಅಂದರೆ ಮಂಡ್ಯ, ಎ ಅಂದರೆ ಆದಿರಾಜಯ್ಯ. ಅವರು ಆದಿರಾಜಯ್ಯ ಜಯಮ್ಮ ದಂಪತಿಗಳ ಸುಪುತ್ರ ಅವರು. ಒಂದರ್ಥದಲ್ಲಿ ನನಗೂ ಅವ್ರಿಗೂ ಬಹಳ ಗಳಸ್ಯ ಕಂಠಸ್ಯ ಅನ್ನೋ ರೀತಿಯಲ್ಲಿ ಅವರ ತಂದೆ ತಾಯಿಗಳ ಕಾಲದಿಂದ, ನಮ್ಮ ತಂದೆ ತಾಯಿ ಕಾಲದಿಂದ ಉಂಟು. ಜೈನ ಸಮಾಜದಲ್ಲಿ ಒಂದು ದೊಡ್ಡ ಯಾತ್ರೆ ಅಂದರೆ ಸಂವೇದ ಶಿಖರ್ಜಿ ಯಾತ್ರೆ ಅಂತ. ಉತ್ತರ ಭಾರತದ ತುತ್ತು ತುದಿಯಲ್ಲಿ, ಕಲ್ಕತ್ತಾದ ಅಂಚಿನಲ್ಲಿ, ಬಿಹಾರ್ನ ಅಂಚಿನಲ್ಲಿ ಇರ್ತಕ್ಕಂಥ 2500 ವರ್ಷದ ಹಿಂದಿನ, ಇನ್ನೂ ಸಾವಿರಾರು ವರ್ಷಗಳ ಪುರಾತನ ಕಾಲದ ಸುಪ್ರಸಿದ್ಧ ಕ್ಷೇತ್ರ. ಸುಮಾರು 22 ಜನ ತೀರ್ಥಂಕರರು ಮೋಕ್ಷಕ್ಕೆ ಪಡೆದಂತಹ ಕ್ಷೇತ್ರ ಅದು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲಿಗೆ ಪಂಪ ಆದಮೇಲೆ ಬರ್ತಕ್ಕಂಥ ಕವಿಗಳು ರನ್ನ ಅಲ್ಲ, ಇವರಿಬ್ಬರ ಮಧ್ಯದಲ್ಲಿ ಪೊನ್ನ ಇದ್ದಾನೆ. ಪೊನ್ನ ಬರೆದಿರ್ತಕ್ಕಂಥದ್ದು ಶಾಂತಿನಾಥ ಪುರಾಣ. ಆ ಶಾಂತಿನಾಥ ಪುರಾಣದಲ್ಲಿ ಸಂವೇದ ಶಿಖರ್ಜಿಯನ್ನು ವರ್ಣಿಸಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲು ವರ್ಣಿಸಿರ್ತಕ್ಕಂಥದ್ದು ಪೊನ್ನನಲ್ಲೇ ಅದು. ಹೀಗೆ ಅಂತಹ ಪ್ರಾಚೀನವಾದ ಆ ಕ್ಷೇತ್ರಕ್ಕೆ ತೀರ್ಥಯಾತ್ರೆ ಹೋಗ್ತಕ್ಕಂಥದ್ದು ಬಹಳ ಪ್ರಸಿದ್ಧಿ. ನಮ್ಮ ತಾಯಿ ಎಷ್ಟು ವಿದ್ಯಾವಂತಿ ಅಂತಂದರೆ, 100 ರೂಪಾಯಿ ಕೊಟ್ಟರೆ ಅದರ ಚಿಲ್ಲರೆ ಎಷ್ಟು ಅನ್ನೋದು ಬರ್ತಿರಲಿಲ್ಲ. ಸ್ಕೂಲ್ಗೆ ಹೋಗುವಂಥ ಮಗುವಾಗಿದ್ದ ಕಳಿಸ್ಕೊಟ್ರೆ ಚೌಕ ಬಾರ ಆಡ್ತಿದ್ರು. ಆಡ್ಕೊಂಡು ನಮ್ಮ ತಾಯಿ ಎಂದೂ ಶಾಲೆಗೆ ಹೋಗಲಿಲ್ಲ, ನಿರಕ್ಷರ ಕುಕ್ಷಿ. ಆದರೆ ದೇವ್ರ ಮನೆ ಮುಂದೆ ಕೂತ್ಕೊಂಡ್ರೆ, ದೇವಸ್ಥಾನಕ್ಕೆ ಹೋದರೆ 100 ಮಂತ್ರಗಳನ್ನು ಲೀಲಾಜಾಲವಾಗಿ ಹೇಳ್ತಾಯಿದ್ರು. ಅಂದರೆ ವಿದ್ಯಾವಂತರೇ ಭಾಳ ಇದು ಅಂತಲ್ಲ, ಅವಿದ್ಯಾವಂತರಲ್ಲಿಯೂ ಕೂಡ ಹೇಗೆ ಕೆಲವು ವಿಚಾರಗಳಲ್ಲಿ ಒಂದು ತಲ್ಲೀನತೆ ಉಂಟಾದರೆ, ಪ್ರಾಪ್ತವಾದರೆ, ಆಸಕ್ತಿ ಬಂದರೆ ಅದನ್ನು ಅವರು ರೂಢಿಸ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ನಮ್ಮ ತಾಯಿ ಒಂದು ದೃಷ್ಟಾಂತ. ನಮ್ಮ ತಾಯಿ ಮತ್ತು ನಮ್ಮ ಜಯಚಂದ್ರ ಅವರ ತಾಯಿಯಾದಂಥವ್ರು, ಅವರು ಉತ್ತರ ಭಾರತಕ್ಕೆ ಶಿಖರ್ಜಿ ಯಾತ್ರೆಗೆ ಒಟ್ಟಿಗೆ ಹೋಗಿದ್ದಂಥವ್ರು 2 ಸರ್ತಿ. ಹೀಗಾಗಿ ಅವರ ತಾಯಿ ನನಗೂ ತಾಯಿ ಇದ್ದ ಹಾಗೇನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದಾದ ಮೇಲೆ ಜಯಚಂದ್ರ ಅವರು ಉತ್ತರೋತ್ತರ ಅಭಿವೃದ್ಧಿಯನ್ನು ಪಡೆಯುತ್ತಾ ಎಯನ್ನು ಮಹಾರಾಜ ಕಾಲೇಜಿನಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡೆದಾದ ಮೇಲೆ ಅವರ PhD ಆ ಮಹಾಪ್ರಬಂಧವನ್ನು ಸಿದ್ಧಪಡಿಸುವ ಸಂದರ್ಭದಲ್ಲಿ ಏನೋ ಅವರಿಗೆ ಪ್ರೀತಿ ಉಂಟಾಗಿ, ಗೌರವ ಉಂಟಾಗಿ ನನ್ನನ್ನೇ ಮಾರ್ಗದರ್ಶಕ ಆಗಬೇಕು ಅಂತ ಕೇಳಿಕೊಂಡ್ರು. ಇಂಥ ಅಭ್ಯರ್ಥಿ ಸಿಕ್ಕಿದ್ರೆ ನಾನು ಬಿಡ್ತೀನಾ, ಖಂಡಿತ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡೆ. PhD ಪಡ್ಕೊಂಡ್ರು. ಸ್ವಾರಸ್ಯ ಏನು ಅಂದರೆ, ನಾನೇನು ಮಾರ್ಗದರ್ಶನ ಮಾಡಲಿಲ್ಲ, ಎಲ್ಲ ಅವರೇ ಸಿದ್ಧಪಡಿಸ್ತೀನಿ ಅಂತ. ಇವತ್ತೇನಾಗಿದೆ, ವಿದ್ವತ್ತಿನ ಕ್ಷೇತ್ರದಲ್ಲಿ ಈ ಪ್ರಶಸ್ತಿ ಯಾಕೆ ಭಾಳ ಮಹತ್ವದ್ದು ಅಂತಂದರೆ, ನನಗೆ ಜಯಚಂದ್ರ ಕೊಟ್ಟರು ಅನ್ನೋ ಕಾರಣಕ್ಕಲ್ಲ, ವಿದ್ವತ್ತಿನ ಪರಂಪರೆಯನ್ನು ಅದನ್ನು ಮುಂದುವರಿಸೋಕ್ಕೆ ಬೇಕಾದಂತಹ ಒಂದು ಅನುಕೂಲಕರ ವಾತಾವರಣವನ್ನು ನಿರ್ಮಿಸುವ ದಿಕ್ಕಿನಲ್ಲಿ ಈ ಪ್ರಶಸ್ತಿಯನ್ನು ಇಂಥವ್ರಿಗೆ ಕೊಡಬೇಕು ಅಂತ ಅವರು ಸೂಚನೆಗಳನ್ನು ದಾನಿಗಳು ಹಾಕಿದ್ದಾರಲ್ಲ, ಅದರಲ್ಲಿ ಯಾರು ಸಂಶೋಧನೆ ಮಾಡಿದ್ದಾರೆ, ಯಾರು ಮಹತ್ವದ ಕೃತಿಗಳನ್ನು ನೀಡಿದ್ದಾರೆ, ಅಂಥವರಿಗೆ ಇದು ಕೊಡಬೇಕು ಅಂತ ಹಾಕಿರೋದಿದೆಯಲ್ಲ. ನಾನು ತುಂಬ ನಿಮ್ಮ ಈ ಪ್ರಕಾಶ್ ಕಂಬತ್ತೇಳೂರು ಕುಟುಂಬ ಪರಿವಾರದವರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ನಮ್ಮಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಆಗ್ತಾ ಇದ್ದರೂ ಕೂಡ ಒಂದು ವಿದ್ವತ್ತಿನ ಕ್ಷೇತ್ರ ಸ್ವಲ್ಪ ಕುಂಠಿತವಾಗ್ತಾ ಇದೆ. ನೋಡಿ, ಜಲಕ್ಷಾಮ ಬಂದರೆ, ಮಳೆಗಾಲ ಬಂದರೆ ಪುನಃ ನೀರು ಉಕ್ಕುತ್ತೆ. ವಿದ್ಯುತ್ ಕರೆಂಟ್ ಹೊರಟೋದ್ರೆ ಪುನಃ ಅದು ಬರುತ್ತೆ. ವಾಯುಮಾಲಿನ್ಯ ನಿವಾರಿಸ್ಕೊಳ್ಬೋದು. ಆದರೆ ವಿದ್ವತ್ತಿನ ಬರಗಾಲ ಬಂದರೆ 100 ವರ್ಷ ಆದರೂ ಪುನಃ ಅದನ್ನು ತುಂಬೋದು ಭಾಳ ಕಷ್ಟ ಆಗುತ್ತೆ. ಇವತ್ತು ವಿದ್ವತ್ತಿನ ಕ್ಷೇತ್ರ ಅವಸರ್ಪಿಣಿ ಯುಗ ಆಗಿದೆ, ಅದು ದುಷಮ ಕಾಲ ಆಗಿದೆ. ಜೈನ ಪರಿಭಾಷೆಯಲ್ಲಿ ಹೇಳೋದರೆ ಕಾಲವನ್ನು ಸುಖಕಾಲ, ಕಷ್ಟಕಾಲ, ಅತಿ ಕಷ್ಟಕಾಲ, ಅತಿ ಸುಖಕಾಲ ಅಂತ ಮಾಡಿದ್ದಾರೆ. ಆದರೆ ಉತ್ಸರ್ಪಿಣಿ ಇದ್ದ ಕಾಲ ಅದು ಸುಖದ ಕಾಲ. ಅವಸರ್ಪಿಣಿ ಅಂದರೆ ಡಿಸೆಂಡಿಂಗ್, ಅದು ಇಳಿಗಾಲ ಬರ್ತಕ್ಕಂಥದ್ದು. ವಿದ್ವತ್ತಿನ ದೃಷ್ಟಿಯಿಂದ ಈ ಹೊತ್ತು ಆಗಾಗಿದೆ. ಯಾರೂ ಇಲ್ಲವೇ ಇಲ್ಲ ಅಂತಲ್ಲ, ಆದರೆ ಹಿಂದೆ ಇದ್ದಂತಹ 50 ವರ್ಷ 100 ವರ್ಷದ ಹಿಂದಕ್ಕೆ ನಾವು ಹೋದರೆ ಏನು ವಿದ್ವತ್ತಿನ ಒಂದು ಪ್ರಕಾಶವನ್ನು ನಾವು ಕಾಣೋದಕ್ಕೆ ಸಾಧ್ಯ ಬೇಕು.
ನಾನೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಭಾಳ ಸಣ್ಣ ಕಾರ್ಯಕ್ರಮ, ಒಂದು 30,000 ಜನ ಇದ್ದರು. ಆ 30,000 ಜನದ ಸಭೆಯಲ್ಲಿ ಮಾತಾಡ್ತಾ ಇದ್ದಾಗ ಕರೆಂಟ್ ಹೊರಟೋಯ್ತು. ಆಮೇಲೆ ಬಂತು ಅದು ತಿರ್ಗಾ, ಅದು ಹೋಯ್ತು ಬರ್ತಾ ಇತ್ತು. ಆಗ ನನಗೆ ಸ್ಫೂರ್ತಿ ಬಂತು. ನಾನು ಹೇಳಿದೆ, ನೋಡಿ, ಹೀಗೆ ಬಂದು ಹಾಗೆ ಹೋಗ್ತಕ್ಕಂತಹ ಈ ವಿದ್ಯುತ್ತನ್ನು ನಂಬ್ಕೋಬೇಡಿ. ಒಂದು ಸರ್ತಿ ಬಂದರೆ ಕಡೆ ಉಸಿರು ಇರೋವರೆಗೂ ನಮ್ಮನ್ನು ಕಾಪಾಡ್ತಕ್ಕಂಥ ವಿದ್ವತ್ತನ್ನು ಸಂಪಾದಿಸಿ ಅಂತ ನಾನು ಹೇಳಿದೆ. ವಿದ್ವತ್ತಿದೆಯಲ್ಲ, ಅದು ಕೂಡ ಬೆಳಕೆ. ವಿದ್ಯುತ್ತು ಬೆಳಕು, ವಿದ್ವತ್ತು ಬೆಳಕು. ವಿದ್ಯುತ್ತು ಅದು ಹೋದರೆ ಬೆಳಕು ಹೊರಟೋಗುತ್ತೆ. ಆದರೆ ವಿದ್ವತ್ತು ಒಂದು ಸಾರಿ ಬಂದರೆ ಅದು ಹೋಗಲ್ಲ, ಶಾಶ್ವತವಾಗಿರುತ್ತೆ. ಆಮೇಲೆ ವಿದ್ಯುತ್ ಮುಟ್ಟಿದರೆ ಶಾಕ್ ಹೊಡೆಯುತ್ತೆ. ವಿದ್ವತ್ತಿನ ಶಾಕು ಉಂಟು. ಆ ವಿದ್ವತ್ತಿನ ಶಾಖ ಪ್ರಕಾಶ, ಅದು ಕಂಬತ್ತಳ್ಳಿ ಪ್ರಕಾಶ ಅದು ಆಗಿರ್ತಕ್ಕಂಥದ್ದು. ಹೀಗಾಗಿ ನಮಗೆ ಇಂತಹ ವಿದ್ವತ್ತನ್ನು ಈ ಹೊತ್ತಿಗೂ ಉಳಿಸ್ಕೊಂಡಿರೋರಲ್ಲಿ ಗಣ್ಯರಾದಂಥವರು ಜಯಚಂದ್ರ ಅವರು. ಅವ್ರಿಗೆ ಇವತ್ತು ಸನ್ಮಾನ ಆಗ್ತಾಯಿದೆ. ಎಷ್ಟು ಸಂತೋಷ ಆಗುತ್ತೆ. ಜಯಚಂದ್ರ ಅವರು ಬಹುಶ್ರುತತ್ವದ, ಕೇವಲ ಬರೀ ಹಳಗನ್ನಡದ ಒಂದು ಮಾತ್ರ ಅಂತಲ್ಲ, ಆಧುನಿಕ ಕನ್ನಡ, ಪ್ರಾಚೀನ ಕನ್ನಡ, ನಡುಗನ್ನಡ ಇವುಗಳನ್ನೆಲ್ಲ ಮೇಳೈಸಿಕೊಂಡಂತಹ ಅಧ್ಯಯನಶೀಲತೆಯ ಪ್ರವೃತ್ತಿಯ ಜೊತೆಗೆ ಅವರು ಕನ್ನಡಕ್ಕೆ ಆರಂಭ ಕಾಲದಲ್ಲಿ ತುಂಬ ಮೊಲೆಯೂಡಿದಂತಹ 2 ತಾಯಂದಿರು ಅಂದರೆ, ಒಂದು ಸಂಸ್ಕೃತ ತಾಯಿ, ಇನ್ನೊಂದು ಪ್ರಾಕೃತ ತಾಯಿ. ನಾವು ಸಂಸ್ಕೃತದ ಬಂದಂತಹ ಇದನ್ನು ಹೆಚ್ಚು ಪರಂಪರೆಯನ್ನು ಬಲ್ಲವರಾಗಿದ್ದೇವೆ. ಆದರೆ ಪ್ರಾಕೃತದ ಮೂಲಕ ಬಂದಂತಹ ಸಂಗತಿಯನ್ನು ಬಹಳ ಜನ ನಮ್ಮಲ್ಲಿ ಅರಿಯರು, ಗೊತ್ತಿಲ್ಲ ಅವರಿಗೆ. ಅಂಥವರಿಗೆ ಆ ತಿಳುವಳಿಕೆ ಕೊಡಬೇಕಾದ ಅಗತ್ಯ ತುಂಬ ಇರುತ್ತೆ. ನಮ್ಮ ಓಲೆಗರಿ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದ ಓಲೆಗರಿ ಗ್ರಂಥ ಇವತ್ತು ನಮ್ಮ ದೇಶದಲ್ಲಿ ಉಳಿದಿರ್ತಕ್ಕಂಥದ್ದು ಅದು ಷಟ್ಖಂಡ ಆಗಮಕ್ಕೆ ಸಂಬಂಧಪಟ್ಟಿದ್ದು. ಅದರಲ್ಲಿ ಧವಲ, ಜಯಧವಲ, ಮಹಾಧವಲ ಅಂತ ಉಂಟು. ಧವಲ ಜಯಧವಲಕ್ಕೆ ಟೀಕೆ ಇದೆ, ಮಹಾಧವಲಕ್ಕೆ ಟೀಕೆ ಇಲ್ಲ. ಆ ಧವಲ ಜಯಧವಲದ ಅಪೂರ್ವವಾದಂತಹ ಏಕೈಕ ಹಸ್ತಪ್ರತಿ ಉಳ್ಕೊಂಡಿದೆ. ಆ ಏಕೈಕ ಹಸ್ತಪ್ರತಿ ಎಷ್ಟು ಇದೆ ಅಂದರೆ, ಓಲೆಗರಿಗಳಲ್ಲಿ ಬರೀತಕ್ಕಂಥದ್ದು. ಅದರ ಮೇಲೆ ಓಲೆಗರಿ ಹೀಗಿರುತ್ತೆ, ತಾಳೆಗರಿ ಮರದಿಂದ ಸುಮ್ಮನೆ ಕಿತ್ಕೊಂಡು ಬಂದ ತಕ್ಷಣ ಹಾಕೋದಲ್ಲ, ಅದಕ್ಕೊಂದು ಕ್ರಮ ಇರುತ್ತೆ. ಯಾವ ಮರದ ಗರಿಯನ್ನು ತೆಗೆದುಕೊಳ್ಬೇಕು, ಅದನ್ನು ನೀರಿನಲ್ಲಿ ಇಷ್ಟು ಕಾಲ ಇಡಬೇಕು, ಒಣಗಿಸ್ಬೇಕಾದ್ರೆ ತೀರಾ ಬಿಸಿಲಿಗೂ ಒಣಗಿಸ್ಕೊಡೋದು, ನೆರಳು ಒಣಗೋದು, ಒಂದು ಹಿತವಾದ ಜಾಗದಲ್ಲಿಟ್ಟು ಒಣಗಿಸ್ಬೇಕು. ಒಂದು ಹದಕ್ಕೆ ಬಂದ ಮೇಲೆ ಅದನ್ನು ಕತ್ತರಿಸ್ಕೊಂಡು ಕಬ್ಬಿಣದಲ್ಲಿ ಅದನ್ನು ಬರಿಬೇಕು. ಕಂಠಪತ್ರ ಅಂತ ಕರೀತಾರೆ. ಕುಮಾರವ್ಯಾಸ ಹೇಳ್ತಾನೆ ನೋಡಿ, ಬಳಸಿ ಬರೆಯಲು ಕಂಠಪತ್ರದ ಉಲುಹು ಗೆಡದಗಳಿಕೆ. ಅವನು ಒಂದ್ಸಾರಿ ಬರೆಯೋಕ್ಕೆ ಶುರು ಮಾಡಿದರೆ ಅದು ಕರಕರ ಅಂತ ಶಬ್ದ ಬರುತ್ತಲ್ಲ, ಅದು ನಿಲ್ತಾ ಇರ್ತಿರ್ಲಿಲ್ಲ, ಒಂದೇ ಸಮ ಓತಪ್ರೋತ ಅಖಂಡವಾಗಿ ಹೋಗ್ತಾ ಇತ್ತು. ಹಾಗೆ ಅಂತ ಓಲೆಗರಿ ಮೇಲೆ ಬರೀತಾರೆ. ಆದರೆ ಈ ಧವಳವನ್ನು ಸಿದ್ಧಪಡಿಸಿದಂತಹ ಓಲೆಗರಿ ಅದು ಶ್ರೀತಾಳೆ. ತಾಳೆಗರಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಅದು ಶ್ರೀತಾಳೆ. ಭಾಳ ದೊಡ್ಡದಾಗಿರ್ತಕ್ಕಂಥದ್ದು, ಸುಮಾರು 1.5 ಅಡಿ, ಆಮೇಲೆ 6 ಅಂಗುಲ ಉದ್ದ ಇರ್ತಕ್ಕಂಥ, ಅದರ ಮೇಲೆ ಸಾವಿರಾರು ಓಲೆಗರಿಗಳ ಮೇಲೆ ಬಂದಿರೋದು. ಇನ್ನೂ ಸ್ವಾರಸ್ಯ ಅಂತಂದರೆ ಅದು ಪ್ರಾಕೃತ ಭಾಷೆಯಲ್ಲಿದೆ, ಸಂಸ್ಕೃತದಲ್ಲ. ದೇವನಾಗರಿ ಅಕ್ಷರಗಳು, ಆ ದೇವನಾಗರಿ ಅಕ್ಷರಗಳು, ಆದರೆ ಪ್ರಾಕೃತ ಅದು. ಈ ಓಲೆಗರಿಗಳಲ್ಲಿ ಬರೆದಿರ್ತಕ್ಕಂಥದ್ದು ಕನ್ನಡ ಅಕ್ಷರಗಳು ಬರೆದಿದ್ದಾನೆ. ಕನ್ನಡದಲ್ಲಿ ಆ ಓಲೆಗರಿ ಅವನು ಜಿನ್ನ ಅಂತಕ್ಕಂಥವನು ಬರೆದಿದ್ದು. ಆ ಜಿನ್ನ ಅಂದರೆ ಜಿನ್ನಪ್ಪ ಅಂತಕ್ಕಂಥವನು. ಅವನು ಕೊಪ್ಪಳದವನು. ಇದ್ರ ಬಗ್ಗೆ ನಾನೆಲ್ಲ ಸಂಶೋಧನೆ ಮಾಡಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಅವನು ಆ ಕಾಲದಲ್ಲಿ ಅವನ ಅಕ್ಷರಗಳು ಎಷ್ಟು ದುಂಡಾಗಿ ಬರೀತಾ ಇದ್ದ ಅಂದರೆ, ಈಗ ನಮ್ಮ ಹುಡುಗರು, ಎಮ್ಮೆ ಹುಡುಗರು ಕೂಡ ಅನೇಕ ಸರ್ತಿ ಉತ್ತರ ಪತ್ರಿಕೆಗಳಲ್ಲಿ ಇಲ್ಲಿ ಪ್ರಾರಂಭಿಸಿದರೆ ಅದು ಇಲ್ಲಿ ಹೋಗ್ಬೋದು, ಇಲ್ಲಿ ಹಿಂಗೆ ಹೋಗೋದು ಎಲ್ಲ ಹೊರಟೋಗಿರುತ್ತೆ. ಆದರೆ ಓಲೆಗರಿ ಮೇಲೆ ಅವರು ಹೇಗೆ ಬರೀತಾರೆ, ಇಲ್ಲಿ ಪ್ರಾರಂಭಿಸಿದರೆ ನೇರವಾಗಿ ಪಂಕ್ತಿ ಅಕ್ಷರಗಳು ಮುತ್ತುಗಳನ್ನು ಪೋಣಿಸಿದ ಹಾಗೆ ಅವನು ಆ ಜಿನ್ನಪ್ಪಯ್ಯ ಅನ್ನೋನು ಬರಿತಾ ಇದ್ದಂತೆ. ಅವನ ಬಗ್ಗೆ ವರ್ಣಿಸ್ಕೊಂಡಿದ್ದಾರೆ. ನನ್ನ ಅಕ್ಷರಗಳು ಹೇಗೆ ಅಂದರೆ ಸರಸ್ವತಿಗೆ ಕಂಠಿಹಾರವನ್ನು ಮಾಡಿದ ಹಾಗೆ ನನ್ನ ಅಕ್ಷರಗಳು ಜೋಡಿಸ್ತಾ ಇದ್ದೆ ನಾನು ಅಂತ ಹೇಳ್ತಾನೆ. ಅಂತಹ ಓಲೆಗರಿ ಬರೆದ ಅವನು ಅಕ್ಷರಗಳು ಕನ್ನಡ, ಭಾಷೆ ಪ್ರಾಕೃತ, ವಿಚಾರ ಖಂಡಾಗಮ ಆಗಿರ್ತಕ್ಕಂಥದ್ದು. ಹೀಗೆ ಇಷ್ಟು ಮಹತ್ವದ ಓಲೆಗರಿಗಳು
ಅದು ಮೂಡುಬಿದಿರೆಯಲ್ಲಿ ಏಕೈಕ ಹಸ್ತಪ್ರತಿ ಇದೆ. ಅದ್ರ ದೊಡ್ಡ ಕತೆ, ಅದನ್ನು ಹೇಳೋದಕ್ಕೆ ಸಮಯ ಹೆಚ್ಚು ನಾನು ತೆಗೆದುಕೊಳ್ಬಾರದು. ಇನ್ನು ಜಯಚಂದ್ರವ್ರ ಬಗ್ಗೆ ಅದನ್ನು ಕನ್ನಡ ನಾಡಿನಲ್ಲಿ ಸಿದ್ಧವಾದಂತಹ ವ್ಯಾಖ್ಯಾನ. ಅದು ಮೂಲ 2ನೇ ಶತಮಾನದಲ್ಲಿ ಇದ್ದದ್ದು, ಒಂದು ದೊಡ್ಡ ಪರಂಪರೆಯಿಂದ ಬಂದದ್ದು. ಅದರ ಕತೆಗೆ ನಾನು ವಿಸ್ತಾರಕ್ಕೆ ಹೋಗೋದಿಲ್ಲ. ಅಂಥದ್ದನ್ನು ಕಾಪಾಡಿದ್ದನ್ನು ಅದೆಲ್ಲ ಅರ್ಥ ಆಗಲ್ಲ ಜನರಿಗೆ. ಕನ್ನಡ ಓದುಗರಿಗೆ ನಮಗೆ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೋಸ್ಕರ ಶ್ರವಣಬೆಳಗೊಳದ ಹಿಂದಿನ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾಚಾರ್ಯವರು, ಅವರು ನನ್ನ ಈ ಶತಮಾನ ಕಂಡಂತಹ ಮಹಾ ಆಚಾರ್ಯರು. ಶ್ರವಣಬೆಳಗೊಳ ಮಠಕ್ಕೆ 70 ವರ್ಷ ಅವರು ಅಧ್ಯಕ್ಷರಾಗಿದ್ದಂಥವರು. ಅವರು ಮಾಡಿದಂತಹ ಸಾಧನೆ ಅಗಾಧವಾದದ್ದು. ಅವುಗಳಲ್ಲಿ ಶಿಖರಪ್ರಾಯವಾದದ್ದು ಯಾವುದು ಅಂದರೆ, ಈ ಷಟ್ಖಂಡ ಆಗಮಕ್ಕೆ ಕನ್ನಡಿಗರಿಗೆ ತಲುಪಿಸ್ಬೇಕು. ಇದು ಕನ್ನಡ ನಾಡಿನ ನಿಧಿ, ಕನ್ನಡಿಗರಿಗೆ ಇಲ್ಲದೆ ಇದ್ದರೆ ಹೇಗೆ ಅಂತ ಹೇಳಿ ಅವರು 42 ಸಂಪುಟಗಳಲ್ಲಿ ಒಂದೊಂದು 500 ಪುಟ, ಅದನ್ನು 2 ಸಂಪುಟ ನಮ್ಮ ಕೈಲಿ ಎತ್ತಕ್ಕಾಗೋದೇ ಇಲ್ಲ. MV ಸೀತಾರಾಮಯ್ಯನವ್ರ ಕೈಯಂತೂ 1 ಸಂಪುಟ ಎತ್ತಕ್ಕೂ ಆಗ್ತಾ ಇರಲಿಲ್ಲ. ಅಂಥ ಮಹತ್ವದ ಇದನ್ನು ಅವರು 42 ಸಂಪುಟಗಳಲ್ಲಿ ಕನ್ನಡಕ್ಕೆ ಅನುವಾದ ಮಾಡಿಸಿದರು. ಆ ಅನುವಾದ ಮಂಡಳಿಯಲ್ಲಿ ಮುಖ್ಯರಾಗಿದ್ದಂಥವರು ನಮ್ಮ ಜಯಚಂದ್ರ ಅವರು. ಹೀಗಾಗಿ ಅವರು ಹಳಗನ್ನಡ ಗ್ರಂಥಗಳನ್ನ ಸಂಪಾದಿಸಿದ್ದಾರೆ. ಚಂದನಾಂಬಿಕೆಯ ಕತೆ ಅಂತ, ಮಹಾವೀರರಿಗೆ ಅವರ ಬಂಧು ಆಗಿದ್ದಂಥ ಚಂದನಾಂಬಿಕೆ ಮೊಟ್ಟ ಮೊದಲ ಸ್ತ್ರೀ ಸನ್ಯಾಸಿಯರು ಅಂದರೆ ಕಂತಿಯರು, ಅಜ್ಜಿಕೆಯರು, ಆರ್ಯಕೆಯರು ಅಂತ ಕರೀತಾರೆ. ಆ ತಂಡಕ್ಕೆ ಮುಖ್ಯಸ್ಥರಾಗಿದ್ದಂಥವರು ಚಂದನಾಂಬಿಕೆ. ಆ ಚಂದನಾಂಬಿಕೆಯ ಕತೆ ತ್ರಿಪದಿಗಳಲ್ಲಿ, ನಾವು ತ್ರಿಪದಿಯನ್ನು ಕನ್ನಡಕ್ಕೆ ಉಳಿಸ್ಕೊಟ್ಟಿರೋ ಸರ್ವಜ್ಞ ಒಬ್ಬನೇ. ಸರ್ವಜ್ಞ ಬಿಟ್ಟರೆ ಈ ಒಬ್ಬ ಮಹಿಳೆ ಬರೆದಂತಹ, ಅಜ್ಞಾತ ಮಹಿಳೆ ಬರೆದಂತಹ ಕತೆ ಚಂದನಾಂಬಿಕೆಯ ಕತೆ. ಅದು ಅದುವರೆಗೂ ಪ್ರಕಟ ಆಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಜಯಚಂದ್ರ ಪ್ರಕಟ ಶ್ರೀಪಾಲ ಚರಿತೆ, ಚೌಂಡರಾಯ ಪುರಾಣ, ಈ ರೀತಿ ಅನೇಕ ಹಳೆಗನ್ನಡ ಕೃತಿಗಳನ್ನು ಸಂಪಾದಿಸಿದಂತಹ ವಿದ್ವಾಂಸರು ಜಯಚಂದ್ರ ಅವರು. ಅವರ ಕೊಡುಗೆಯ ವ್ಯಾಪ್ತಿ ಬಹಳ ದೊಡ್ಡದು. ಇಂತಹ ಮೌಲಿಕವಾದ ಕೊಡುಗೆಯಿಂದ ಕನ್ನಡ ಸಾಹಿತ್ಯದ ವಿದ್ವತ್ ಕ್ಷೇತ್ರವನ್ನು, ತಮ್ಮ ಸಂಶೋಧನೆಯಿಂದ ಸಂಶೋಧನಾ ಕ್ಷೇತ್ರವನ್ನು ಮತ್ತು ಒಂದು ತಂಡವನ್ನು ತಯಾರು ಮಾಡುವ ದೃಷ್ಟಿಯಿಂದ ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಸಂಪರ್ಕವನ್ನು ಹೊಂದಿ, ಮಹಿಳಾ ವಿಭಾಗ ಇರ್ಬೋದು, ಮತ್ತೊಂದಿರ್ಬೋದು, ಅವರಿಗೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದವರು. ಪ್ರಾಕೃತ ಕಥೆಗಳಿಗೆ ಬೇರೆ ಬೇರೆ ಅವರಿಂದ ವ್ಯಾಖ್ಯಾನ ಬರೆಸುವುದು, ಹೀಗೆ ಜನೋಪಯೋಗಿ ಆದಂತಹ ಧರ್ಮ ಪ್ರಭಾವನೆಗೆ ಸಂಬಂಧಪಟ್ಟಂತಹ ಅನೇಕ ಕ್ಷೇತ್ರಗಳ ವಿಶಿಷ್ಟವಾದ ಕೊಡುಗೆಯಿಂದ ನಮ್ಮ ಕನ್ನಡಕ್ಕೆ ದೊಡ್ಡ ಸೇವೆಯನ್ನು ಮಾಡಿರ್ತಕ್ಕಂತಹ MA ಜಯಚಂದ್ರ ಅವರಿಗೆ ಈ ಹೊತ್ತು ನಮ್ಮ ಜೀವಣ್ಣರವರ ಹೆಸರಿನಲ್ಲಿರ್ತಕ್ಕಂತಹ ದೊಡ್ಡ ಪ್ರಶಸ್ತಿಯನ್ನು ಪ್ರದಾನ ಮಾಡಿರ್ತಕ್ಕಂಥದ್ದು ಬಹಳ ಉಚಿತವಾದ್ದು, ಯೋಗ್ಯವಾದದ್ದು. ಒಂದು ಇಂಥ ವಿದ್ವತ್ ಪರಂಪರೆ ಅದು ಅಚ್ಯುತವಾಗಿ ಅಖಂಡವಾಗಿ ಬೆಳೆಯಲಿ ಅಂತ ಹಾರೈಸ್ತಾ, ಈ ಸಂತೋಷದಲ್ಲಿ ಪಾಲ್ಗೊಳ್ಳುವ ಮತ್ತು ಇಂಥ ಮಹತ್ವದ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಒಂದು ಅವಕಾಶವನ್ನು, ಸಂತೋಷವನ್ನು ನನಗೆ ಕಲ್ಪಿಸಿಕೊಟ್ಟದ್ದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ, ನನ್ನ ಮಾತನ್ನು ಆಲಿಸಿದಂತಹ ಈ ಸಭೆಗೂ ನಮಸ್ಕರಿಸ್ತೇನೆ. ಜಿಯಾತ್ ಶಾಸನಂ ಜಿನಶಾಸನಂ. ನೋಡಿ, ಪ್ರಾಕೃತದನ್ನು ನಾನು ಹೇಳಿದ್ರಿಂದ, ಪ್ರಾಕೃತದ ಬಹಳ ದೊಡ್ಡ ಕ್ರಿಸ್ತ ಶಕ 1ನೇ ಶತಮಾನದ ದೊಡ್ಡ ಆಚಾರ್ಯರು ಅಂದರೆ ಕುಂದಕುಂದಾಚಾರ್ಯರು. ಅವರು ಸಮಯಸಾರ, ಪಂಚಾಸ್ತಿಕಾಯ, ಈ ರೀತಿ ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ, ಪ್ರಾಕೃತದಲ್ಲಿವೆ. ಅದರಲ್ಲಿ ಒಂದನ್ನು ಹೇಳ್ತೇನೆ. ತಿಳೋಯ ಸಬ್ಬ ಜೀವಾಣಂ ಹಿಯಂ. ತಿಳೋಯ 3 ಲೋಕಕ್ಕೆ, ತಿಳೋಯ ಸಬ್ಬ ಜೀವಾಣಂ ಹಿಯಂ ದಮ್ಮೋವದೇಶಿಣಂ ಒಡ್ಡಮಾಣಂ ಮಹಾವೀರಂ ಒಂದಿತ್ತ ಸಬ್ಬ ವೇಯಿಣಂ. ಸಬ್ಬ ವೇಯಿಣಂ, ವೇಯಿಣಂ ಅಂದರೆ ವೇದಿನ, ತಿಳ್ಕೊಂಡಿರೋದು. ಸಬ್ಬ ವೇಯಿಣಂ, ಎಲ್ಲವನ್ನೂ ತಿಳ್ಕೊಂಡಿರ್ತಕ್ಕಂತಹ ಒಡ್ಡಮಾಣಂ ಮಹಾವೀರಂ, ವರ್ಧಮಾನ ಮಹಾವೀರರು ಬೋಧನೆ ಮಾಡಿದರು. ಏನು ಬೋಧನೆ ಮಾಡಿದರು? ತಿಳೋಯ ಸಬ್ಬ ಜೀವಾಣಂ, 3 ಲೋಕದಲ್ಲಿರ್ತಕ್ಕಂತಹ ಸರ್ವಜೀವಿಗಳು ಅವರಿಗೆ ಒಳ್ಳೆಯದಾಗಲಿ, ವೃದ್ಧಿಸಲಿ, ಜ್ಞಾನ ವೃದ್ಧಿಯಾಗಲಿ ಅಂತ ಬೋಧಿಸಿದಂತಹ ಆ ಮಹಾವೀರರಿಗೆ ನಾನು ವಂದಿಸುತ್ತೇನೆ. ತಿಳೋಯ ಸಬ್ಬ ಜೀವಾಣಂ ಹಿಯಂ, ಹಿತವಾದದ್ದನ್ನು ಬೋಧಿಸಿದರು, ಇನ್ನೇನೂ ಅಲ್ಲ.
ಹಿಯಂ ಅದನ್ನು ಬೋಧಿಸಿದಂತಹ ಕುಂದಾಚಾರ್ಯರು ಒಂದು ಶ್ಲೋಕವನ್ನು ಪಠಿಸಿ ನನ್ನ ಮಾತನ್ನು ಅದಕ್ಕೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ.